यदा यदा हि धर्मस्य ग्लानिर्भवति भारत अभ्युत्थानमधर्मस्य तदात्मानं सृजाम्यहम्. ಗುರುಗಳೇ ನಮಸ್ಕಾರ. ನಮಸ್ತೆ. ಹೇಗಿದ್ದೀರಿ? ಚೆನ್ನಾಗಿದ್ದೀವಿ. ಸ್ವಲ್ಪ ದಿನ ಆಯ್ತು ಅದೇ ಯೂಟ್ಯೂಬ್ಗೆ ಇನ್ನೂ ನಾವು ವಿಡಿಯೋ ಕೊಟ್ಟಿಲ್ಲ ಅಂತ ಹೇಳಿ ತುಂಬಾ ಜನ ನನಗೆ ಕಾಲ್ ಮಾಡ್ತಾ ಇದ್ರು. ಅದೇ ನೀವು ಟ್ರಾವೆಲಿಂಗ್ ಎಲ್ಲ ಇದ್ದೀರಾ ಅಂತ ಗೊತ್ತಾಯ್ತು. ಎಲ್ಲ ಟ್ರಾವೆಲ್ ಎಲ್ಲ ಮುಗೀತಾ? ಮುಗೀತು. ಓಕೆ ಓಕೆ. ನಾವೊಂದು ಏನಾದ್ರೂ ವಿಷಯಗಳಿದ್ರೆ ಅದೊಂದು ತಿಳಿಸ್ತೀರಾ, ಮುಂದಿನ ವಿಷಯಗಳು? ಇದೆ. ಓಕೆ. ಹಂಗೆ ಅದಕ್ಕೂ ಮುಂಚೆ ಒಂದು ಶ್ಲೋಕ. ಓಕೆ. ಗುರುವೇ ಸರ್ವಲೋಕ ನಾಂ ವಿಸಜೆ ಭವರೋಗ ನಾಂ ನಿಧಯೇ ಸರ್ವವಿದ್ಯಾ ನಾಂ ಶ್ರೀ ದಕ್ಷಿಣಾಮೂರ್ತಿಯೇ ನಮಃ. ಹಾಗೆ ಓಕೆ. ಇವಾಗ ಅಮರ ಗುರುಗಳಿದಾರಲ್ಲ, ಅವರು ಶರೀರ ಹಳೆಯ ಶರೀರ ಇತ್ತಲ್ಲ, ಅದೇ ರೀತಿ ಶರೀರದಲ್ಲಿ ಫಿಸಿಕಲ್ ಬಾಡಿನಲ್ಲಿ ಬರ್ತಾರೆ ಅಂತ ಹೇಳಿದ್ವಿ. ಲಾಸ್ಟ್ ಟೈಮ್ ಹೇಳಿದೀವಿ. ಕರೆಕ್ಟ್. ಅವ್ರು ಬರುವಾಗ ವಿಕ್ರಮಾದಿತ್ಯ ಅವ್ರಿಗೆ ಒಂದು ಲೋಹದ ತಟ್ಟೆನಲ್ಲಿ ಒಂದು ಯಾವ್ದೋ ಪಂಚಪತ್ರ, ಉದ್ದರಣಿ, ದೀಪದ ಆರತಿ, ಅಕ್ಷತ ಬಟ್ಲಿರೋ ಒಂದು ಪೂರ್ತಿ ಎಲ್ಲ ಒಂದು ತಟ್ಟೆನಲ್ಲಿ ಇಟ್ಟು ತಗೊಬಂದು ಕೊಡ್ತಾರೆ ಅವ್ರಿಗೆ. ಅಮರ ಗುರುಗಳು ಇವರು ವಿಕ್ರಮಾದಿತ್ಯ ಕೊಡ್ತಾರೆ. ವಿಕ್ರಮಾದಿತ್ಯ ಅವ್ರಿಗೆ ತಗೊಬಂದು ಗಿಫ್ಟ್ ಆಗಿ ಕೊಡ್ತಾರೆ ಅವ್ರಿಗೆ. ಫಸ್ಟ್ ಬರುವಾಗ ಸ್ಟಾರ್ಟಿಂಗ್ ಅಲ್ಲಿ ಬಂದು ಅದನ್ನು ಕೊಡ್ತಾರೆ. ಓಕೆ. ಆಮೇಲೆ ಅವರು ಕರ್ಕೊಂಡು ಹೋಗ್ತಾರೆ ಅಂತ ಹೇಳಿದ್ವಲ್ಲ ಮೊದ್ಲು. ಹೌದೌದೌದು. ಆ ರೀತಿ ಬರೋ ದೃಶ್ಯನ ನನಗೆ ತೋರಿಸಿದ್ದಾರೆ. ಆಮೇಲೆ ಇದು ನಮ್ಮ ಕರಾವಳಿ ತೀರ ಆಯ್ತಲ್ಲ ನೋಡಿ. ಓಕೆ. ಎಲ್ಲಿಂದ ಅಂದ್ರೆ ಬಂಗಾಳ ಕೊಲ್ಲಿ ಕಡೆಯಿಂದ ಒರಿಸ್ಸಾ, ಕೋಲ್ಕತ್ತಾ, ಆಂಧ್ರ, ತಮಿಳುನಾಡು, ಕೇರಳ, ಮಂಗಳೂರು, ಗುಜರಾತು, ಸಮುದ್ರ ತೀರ ಒಳಗಡೆ ಪ್ರದೇಶ ಇದೆಲ್ಲ, ತಗ್ಗಾದ ಪ್ರದೇಶ ಸಮುದ್ರ ಒಳಗಡೆ. ಅಲ್ಲಿ ಹಳ್ಳದಿನ್ನ ಇದೆ ಒಳಗಡೆ, ಬೆಟ್ಟ ಗುಡ್ಡ ರೀತಿ. ಅದಕ್ಕೆ ಬೇಸಿಪಲ್ಲಿ ಏನ್ ಮಾಡ್ತಾರೆ, ಅಮರ ಗುರುಗಳು ವಿಕ್ರಮಾದಿತ್ಯ ಅವ್ರನ್ನ ಕರ್ಕೊಂಡು ಸಪ್ತ ಋಷಿಗಳನ್ನೆಲ್ಲ ಕೂರಿಸ್ಕೊಂಡು ಇಲ್ಲಿಗೆ ಬರ್ತಾರೆ, ಈ ಕಡಲ ತೀರಕ್ಕೆ. ಎಲ್ಲಿಂದ ಸ್ಟಾರ್ಟ್ ಮಾಡ್ತಾರೆ ಅಂದ್ರೆ ಒರಿಸ್ಸಾದಿಂದ, ಕೋಲ್ಕತ್ತಾ ಇದೆಯಲ್ಲ ಆ ಸೈಡ್ ಇಂದ ಸ್ಟಾರ್ಟ್ ಮಾಡ್ತಾರೆ. ಅದು ಸುದರ್ಶನ ಚಕ್ರ ಇದೆಯಲ್ಲ, ಆ ರೀತಿ ಎಲ್ಲರ ಹತ್ರನು ಒಂದೊಂದು ಆಯುಧ ಇದೆ. ಆ ಒಳಗಡೆ ಇರೋ ಬೆಟ್ಟ ಗುಡ್ಡಗಳ ತರ ಒಂದು ಹಳ್ಳದಿನ ಇರುತ್ತಲ್ಲ, ಅದನ್ನ ಮಟ್ಟ ಮಾಡ್ತಾರೆ. ಅದರಲ್ಲಿ ಲೈನ್ಗೆ ಒಂದ್ ಕಡೆಯಿಂದ ಸಮುದ್ರ ಕಡಲ ಐತಲ್ಲ ಅದ್ರ ಒಳಗಡೆ ಮಟ್ಟ ಮಾಡ್ಕೊಂಡು ಗುಜರಾತ್ ವರೆಗೂ ಬರ್ತಾರೆ ಒಂದ್ ರೌಂಡ್. ಅದನ್ನ ನಾನು ನೋಡಿದೀನಿ ದೃಶ್ಯ ಸಮೇತ. ಬೇಸಿಪಲ್ಲೇ ಬರೋದು ಅವರು ಬಂದು ಇಳಿದು ಒರಿಸ್ಸಾದಿಂದ ಸ್ಟಾರ್ಟ್ ಮಾಡಿ ಅಲ್ಲಿ ಮಟ್ಟ ಮಾಡ್ಕೊಂಡು ಬರ್ತಾರೆ ಒಂದ್ ರೌಂಡ್, ದಕ್ಷಿಣ ಭಾಗ ಪೂರ್ತಿ ಎಲ್ಲ. ಪೂರ್ವದಿಂದ ದಕ್ಷಿಣದಿಂದ ಈ ಕಡೆ ಪಶ್ಚಿಮವರೆಗೂ. ಅದು ಏನಕ್ಕೆ ಅಂದ್ರೆ ನೀರ್ ಬರುವಾಗ ಸಮುದ್ರ ನೀರು ಅದು ಮೇಲೆ ಹತ್ಬೇಕು, ಅದಕ್ಕೆ ಅಡ್ಡ ಜಾಸ್ತಿ ಇರಬಾರ್ದು. ಆ ರೀತಿ ಕೆಲಸಗಳನ್ನ ಮಾಡ್ತಾ ಇದ್ದಾರೆ ಋಷಿಗಳು. ಎಲ್ಲಾ ಋಷಿಗಳು, ಸಪ್ತ ಋಷಿಗಳು ಅವ್ರ ಜೊತೆ ಎಲ್ಲ ಅದನ್ನ ಯಾವ ರೀತಿ ಮಾಡ್ತಾರೆ ಆ ದೃಶ್ಯ ಸಮೇತ ನಾನು ನೋಡಿದೀನಿ. ಈ ತರ ಇದೆ. ಆಮೇಲೆ ಇವಾಗ ಏನಾಗಿದೆ ಅಂದ್ರೆ ನಮ್ಮ ತಮಿಳ್ನಾಡು ಮತ್ತೆ ಕೇರಳ ಎರಡು ಭಾಗ, ದಕ್ಷಿಣ ಭಾಗ ಇದೆಯಲ್ಲ ನೋಡಿ, ಆ ಕಡಲ ತೀರದಲ್ಲಿ ಇವಾಗ ನೀರಿಂದ ಸ್ವಲ್ಪ ರೋಡ್ಗಳೆಲ್ಲ ಕೊಚ್ಚೋಗ ಅಂತ ದೃಶ್ಯನ ತೋರಿಸಿದ್ದಾರೆ. ಈ ಹೈವೇ ಬರುತ್ತಲ್ಲ ನೋಡಿ, ಜಮ್ಮು ಕಾಶ್ಮೀರದಿಂದ ಕನ್ಯಾಕುಮಾರಿ ನ್ಯಾಷನಲ್ ಹೈವೇ, ಅಲ್ಲಿ ಈ ಶ್ರೀರಂಗಮ್ ಮತ್ತೆ ನಮ್ಮ ಅನಂತ ಪದ್ಮನಾಭ ಟೆಂಪಲ್ ಇದೆಯಲ್ಲ ತಿರುವನಂತಪುರ, ಆ ಕಡೆಯಿಂದ ಹಿಂದ್ಗಡೆ ಸ್ವಲ್ಪ ಕೊಚ್ಚೋಗ ಚಾನ್ಸ್ ಇದೆ. ಅದನ್ನ ದೃಶ್ಯ ಸಮೇತ ನೋಡಿದೀನಿ, ರೋಡ್ ಎಲ್ಲ ಕೊಚ್ಚೋಗ ಅಂತ ಅದನ್ನ. ಅಂದ್ರೆ ನೀವು ಹೇಳೋ ಪ್ರಕಾರ ಈಗ ಕೇರಳ ಮತ್ತೆ ತಮಿಳುನಾಡು ಈ ಸೈಡ್ ಡ್ಯಾಮೇಜ್ ಆಗುತ್ತೆ. ಹೌದು ಹೌದು. ಆಮೇಲೆ ಇನ್ನೊಂದು ನಾವು ಮೊರೆ ಅಂತ ಹೇಳ್ತೀವಿ, ಇವರು ಏನಾದ್ರೂ ಧಾನ್ಯಗಳನ್ನ ಒಣಿತಾರೆ ನೋಡಿ. ಒಣೆಯೋದು ಅಂದ್ರೆ
ಜಾಲಿಸ್ತಾರಲ್ಲ ಆ ಕಡೆ ಈ Okay. ಕಡೆ, ಹಾ 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 ಆ ರೀತಿ ಸಮುದ್ರ ನೀರಿನ ಅಲೆಗಳು ಆ ತರ ಮಾಡ್ತಾರೆ. ಭೂಮಿನ ನಮ್ಮ ಭಾರತನ ಆ ಸೈಡ್ ಜಾಲಿಸ್ದಂಗೆ ಶೇಕ್ ಆದಾಗ ಓಕೆ ಆ ನೀರು ಎರಡು ಕಡೆ ಒಂದು ರೀತಿ ಆಡ್ಕೊಂಡು ಹೋಗುತ್ತೆ. ಹ್ಮ್ ಆ ರೀತಿಲೂ ಆಗ್ಬೋದು, ಮಳೆಯಿಂದನೂ ಆಗ್ಬೋದು. ಈ ದೃಶ್ಯನೂ ನೋಡಿದೀನಿ. ಓಕೆ ಒಂದಾದ್ಮೇಲೆ ಒಂದು ಈ ತರ ತೋರಿಸಿದ್ದಾರೆ. ಹಾ 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 ಆ ಭಾಗದಲ್ಲೇ ಬರುತ್ತೆ. ಆ ಮುಂದೆ- ತರ ಜಾಲಿಸಿದಾಗ Okay. ಆ ಕಡೆ ಈ ಕಡೆ ನೀರು ಅಲೆಗಳು ಬರ್ತಾವಲ್ಲ, ಸಮುದ್ರ ಅಲೆಗಳು ಎರಡು ಕಡೆಯಿಂದ ಬರೋ ರೀತಿ ಓಕೆ ಆ ರೀತಿ ಒಂದು ದೃಶ್ಯ ತೋರಿಸಿದ್ದಾರೆ. ಮುಂದೆ ಆಮೇಲೆ- ತೋರಿಸಿದ್ದಾರೆ. ಓಕೆ ಆಮೇಲೆ ನಮ್ಮ ಶಿವ ಇದಾರಲ್ಲ, ಶಿವ ಅವರೇ ಶಿವ ಅವರು ಪಂಚಲಿಂಗೇಶ್ವರ ಅಂದ್ರೆ ಓಕೆ ಅವ್ರಿಗೆ ಸುಮಾರು 5 ದೇಹ ಒಂದೇ ಆಗಿ ಕೈಗಳು ಒಂದು 10 ಕೈಗಳಿದೆ ಅವ್ರಿಗೆ. ಓಕೆ ಆಮೇಲೆ ದೇಹದ ಮಧ್ಯಭಾಗದಲ್ಲಿ ನಮ್ದು ಎದೆ ಭಾಗ ಮಧ್ಯೆ ಬರುತ್ತಲ್ಲ, ಅಲ್ಲಿ ಓಂಕಾರ ಚಿಹ್ನೆ ಇದೆ. ಓಂಕಾರ ಸ್ಫಟಿಕ ಕಲರು ಅಂದ್ರೆ ಬೂದಿ ಬರುತ್ತಲ್ಲ ನಮ್ದು ಯಾವ್ದು ವಿಭೂತಿ, ಆ ರೀತಿಲಿ ಬ್ಲೂ ಕಲರ್ ನೀಲಿ ಸ್ಕೈ ಬರುತ್ತಲ್ಲ ಆ ಕಲರ್ ಸೇರಿದದು ಸ್ಫಟಿಕ ಕಲರ್ ಬರುತ್ತೆ ಒಂದ್ ರೀತಿ. ಆ ತರ ಒಳಪಿದೆ ಶಿವ ಅವ್ರಿಗೆ. ಪಂಚಲಿಂಗೇಶ್ವರ ಅಂತೀವಲ್ಲ ನಾವು ಭೂಮಿನಲ್ಲಿ, ಅವ್ರನ್ನೇ ಪಂಚಲಿಂಗೇಶ್ವರ ಅನ್ನೋದು. ಓಕೆ 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 5 ನಮ್ಮಂತ ಭೂಮಿ ಅಂತೇದು 5 ಗ್ರಹಗಳಿರ್ತಾವಲ್ಲ, ಅದಕ್ಕೆ ಒಬ್ರು ಅಧಿಪತಿ ಶಿವ. ಅವ್ರನ್ನ ಪಂಚಲಿಂಗೇಶ್ವರ ಅಂತೀವಿ. ಅವರು ಬಂದು ವಿಕ್ರಮಾದಿತ್ಯ ಅವ್ರಿಗೆ ಆಶೀರ್ವಾದ ಮಾಡಿ ಹೋಗ್ತಾರೆ. ಅವ್ರು ಬರೋದಕ್ಕೂ ಮುಂಚೆ ಫಸ್ಟ್ ಒಂದು ಸಿಂಹ ಬರುತ್ತೆ. ಸಿಂಹ ಬಂದು ಒಳಗಡೆ ಎಂಟ್ರಿ ಆದಾಗ ಅವರು ವಿಕ್ರಮಾದಿತ್ಯ ಅವ್ರ ಮನೆಗೆ ಬಾಗಿಲು ಬಲ್ಗಾಲಿಟ್ಟು ಬಂದು ಅವ್ರ ಮಲಗಿರೋ ಜಾಗಕ್ಕೇನೆ ಅವರು ಒಂದು ಪನ್ನೀರಿಟ್ಟು ಆಶೀರ್ವಾದ ಮಾಡಿ ಹೋಗ್ತಾರೆ. ಅವ್ರಿಗೆ ಶಕ್ತಿ ತುಂಬುತ್ತಾರೆ. ಕೆಲವು ಇದರಲ್ಲಿ ಎನರ್ಜಿ ಬೇಕಾಗುತ್ತೆ ಅವ್ರ ಕೆಲಸ. ಅಂದ್ರೆ ಈ ಪಂಚಲಿಂಗೇಶ್ವರ ಶಿವ ಬರೋದಕ್ಕಿಂತ ಮುಂಚೆ ಇದು ಈ ರೀತಿ ನಡೀತದೆ. ಸಿಂಹ ಬರುತ್ತೆ. ಹೌದು. ಸಿಂಹ ಬಂದು ಒಳಗಡೆ ಎಂಟ್ರಿ ಆಗಿ ವಿಕ್ರಮಾದಿತ್ಯ ಮಲಗಿರೋ ಜಾಗಕ್ಕೆ ಬಂದ್ಮೇಲೆ ಆಮೇಲೆ ಅವ್ರು ಬಂದು ಆಶೀರ್ವಾದ ಪನ್ನೀರ್ ಇಟ್ಬಿಟ್ಟು ಆಶೀರ್ವಾದ ಮಾಡ್ತಾರೆ. ತೀರ್ಥ ರೀತಿ ಇಟ್ಟು ಈ ರೀತಿ ನೋಡಿದೀನಿ. ಮತ್ತೆ ಅದೇ ರೀತಿ ನಮ್ಮ ರಾಮ ಅವರು ಇದಾರಲ್ಲ, ರಾಮ ಅಂತ ಅದೇ 5 ದೇಹ ರಾಮ ಅವರೇನೆ. ನಾವು ಕೆಲವು ಹಿಂದೆ ಇದ್ರಲ್ಲಿ ತೋರಿಸ್ತಿರು ನೋಡಿ, ಗ್ರಾಫಿಕ್ಸ್ ಅಲ್ಲಿ ನಮ್ಮ ರಾಮ ಅವ್ರನ್ನ ಕೆಲವ್ರನ್ನ 5 ಆಗಿ ಆ ರೀತಿ 5 ದೇಹ ಇರೋ ರಾಮ ಅವರು ಬಂದು ಒಂದು ಕೃಷ್ಣ ವಿಗ್ರಹಕ್ಕೆ ಸೇರ್ಕೋತಾರೆ. ಆವಾಗ ಅವ್ರು ಬಂದ ಹಿಂದ್ಗಡೆ ಋಷಿಗಳೆಲ್ಲ ಬರ್ತಾರೆ. ಎಲ್ಲಾ ಋಷಿಗಳು ಬಂದು ವಿಕ್ರಮಾದಿತ್ಯ ಅವ್ರನ್ನ ಕೇಳ್ತಾರೆ, ನೀವು ರಾಮ ಅವ್ರ ಬಗ್ಗೆ ಒಂದೆರಡು ಮಾತಾಡಕ್ಕಾಗುತ್ತಾ, ಯಾವ ರೀತಿ ವರ್ಣಿಸ್ತೀರಿ ಅಂತ ಕೇಳಿದಾಗ ವಿಕ್ರಮಾದಿತ್ಯ ಅವರು ಕಣ್ಣೀರ್ ಕಚ್ಕೋತಾರೆ. ಅವ್ರ ಬಗ್ಗೆ ಏನ್ ಹೇಳಿ, ಅವರ ಕೆಲಸದ ವೈಖರಿ, ಅವ್ರ ಕರುಣೆ, ಅವರ ಪ್ರೀತಿ ವಿಶ್ವಾಸ, ನಮ್ಮ ಜೀವಿಗಳನ್ನ ಪ್ರತಿಯೊಂದು ಜೀವಿಗಳಲ್ಲೂ ಇರೋಂಥ ಪರಮಾತ್ಮ, ಅವರು ಒಳಗಡೆ ಕೂತು ಯಾವ ರೂಪದಲ್ಲಿ ಎಲ್ಲರನ್ನು ನೋಡ್ತಾರೆ, ಅದನ್ನ ನಾವು ಅಸುರರ ಒಳಗೂ ಒಬ್ಬ ರಾಮ ಇದ್ದಾರೆ. ಅವರ ಅಸುರರಲ್ಲಿ ಅವ್ರನ್ನ ಕಂಡುಕೊಳ್ಳೋ ಅಂತ ಶಕ್ತಿ ಇಲ್ಲ, ಅವರಲ್ಲೂ ಅವ್ರನ್ನ ತಿದ್ದೋ ಅಂತ ಗುಣನ ಕೊಡ್ತಾರೆ. ಆದ್ರೆ ಆ ದಾರಿಯಲ್ಲಿ ನಡೆಯಕ್ಕಾಗಲ್ಲ ಅಂತ ಅದ್ಭುತ ಕರುಣೆಯಲ್ಲಿ ಕರುಣಾಮೂರ್ತಿ ಅವರು. ಜೀವ ಸಂಕುಲಗಳಲ್ಲಿ ಜೀವಾತ್ಮ ಮಹಾವಿಷ್ಣು ಪರಮಾತ್ಮನೇ ರಾಮ ಅವರು ಅಂತ ಅವರು ಅಳ್ತಾ ಕಣ್ಣೀರ್ ಕಚ್ಕೊಂಡು ಋಷಿಗಳಿಗೆ ಎಕ್ಸ್ಪ್ಲೇನ್ ಮಾಡ್ತಾರೆ ವಿಕ್ರಮಾದಿತ್ಯ ಅವರು. ಆವಾಗ ಋಷಿಗಳೆಲ್ಲ ತಲೆ ಆಡಿಸ್ತಾರೆ, ಹೌದು ಅಂತ. ಅವ್ರನ್ನ ಅರ್ಥ ಮಾಡ್ಕೊಳ್ಳೋದು ತುಂಬಾ ಕಷ್ಟ. ಈ ಕಲಿಯುಗದಲ್ಲಿ ಸಂಧಿಕಾಲ ಬಂದಿರೋದ್ರಿಂದ ಈ ಟೈಮಲ್ಲಿ ಅವ್ರನ್ನ ನೋಡೋದು ಬರೀ ಬೆರಳೆಣಿಕೆ ಅಷ್ಟು ಜನ ಮಾತ್ರ ಸಾಧ್ಯ. ಶ್ರೀರಾಮ ಅವರನ್ನ
ಅವ್ರು ನೋಡ್ಬೇಕು ಅಂದ್ರೆ ಶಿವ ಅವರಿಂದ ಅವರು ಪ್ರೇರಣೆ ಪಡ್ಕೊಂಡು ಕೆಲವು ಜನ್ಮಗಳನ್ನ ಕಳ್ಕೊಂಡು ಅದು ಗುರುಗಳನ್ನ ಪಡ್ಕೊಂಡು ಗುರುಗಳಿಂದ ವಿದ್ಯೆ ಕಲಿತು ಆ ವಿದ್ಯೆಯಿಂದ ಧ್ಯಾನ ವ್ಯವಸ್ಥೆ ಬಂದು ಧ್ಯಾನದಿಂದ ಭಕ್ತಿ ಮಾರ್ಗ ಧ್ಯಾನ ಎರಡು ಅನುಕರಣೆ ಮಾಡ್ತಾ ಕೆಲವು ತ್ಯಜಿಸ್ತಾ ಯಾರು ಪ್ರಾಣಿ ಹಿಂಸೆ ಮಾಡೋದನ್ನ ತ್ಯಜಿಸ್ತಾ ಒಳ್ಳೆ ಮನಸ್ಸನ್ನ ನಾವು ಅಡಾಪ್ಟ್ ಮಾಡ್ಕೊಳ್ಳೋದು ಅಂದ್ರೆ ಮಾರ್ಗ ಹಿಡಿತಾ ಬಂದಾಗ ಮಾತ್ರ ಅಂತ್ಯವ್ರಿಗೆ ರಾಮ ಅವ್ರು ಕಾಣೋದು. ಕರೆಕ್ಟ್. ನಾವು ಸ್ಮರಣೆ ಮಾಡ್ಬೇಕು. ಅದಕ್ಕೆ ನಮ್ಮ ಶಿವಪುರಾಣದಲ್ಲೂ ಇಂದ ರಾಮಾಯಣ ಮಹಾಭಾರತ 18 ಪುರಾಣ ಅಂತ ಏನಿದೆ ಅದ್ರ ಒಳಗಡೆನೂ ಅವ್ರ ಬಗ್ಗೆ ವಿವರಣೆ ಇದೆ. ಆದ್ರೆ ಅಸುರತ್ವ ಕೋಪ ಕಾಮ ಕ್ರೋಧ ಮದದಿಂದ ಅವ್ರನ್ನ ನೋಡಿದ್ರೆ ಅವ್ರು ಸಿಗಲ್ಲ. ಕೆಲವು ಕೋಪದ ಮಾತುಗಳಲ್ಲಿ ಅವ್ರ ಹೆಸರನ್ನ ತಗೊಂಡ್ರು ಅದಕ್ಕೂ ಒಂದು ಫಲ ಕೊಡ್ತಾರೆ ಅವರು ಅಂತ ವ್ಯಕ್ತಿ. ಆ ಕೋಪದಲ್ಲಿ ಹೇಳಿದ್ರು ದ್ವೇಷದಲ್ಲಿ ಹೇಳಿದ್ರು ಅದಕ್ಕೂ ಒಂದು ಫಲ ಇದೆ ಅವ್ರ ಹತ್ರ. ಅದು ಯಾರನ್ನು ದ್ವೇಷ ಮಾಡೋ ಅಂತ ಅವರೇ ಅಲ್ಲ ಅವರು. ಲೋಕ ಕಲ್ಯಾಣ ಜೀವ ಕಲ್ಯಾಣ ಜೀವಾತ್ಮ ಪರಮಾತ್ಮ ಮಹಾ ವಿಷ್ಣು ಪರಮಾತ್ಮ. ಹಂಗಾಗಿ ಅವರು ನೋಡ್ಬೇಕು ಅಂದ್ರೆ ಧ್ಯಾನ ಮಾಡ್ಬೇಕು, ಪೂಜೆ ಮಾಡ್ಬೇಕು, ಸ್ಮರಣೆ ಮಾಡ್ಬೇಕು. ಎಲ್ಲ ದೇವತೆಗಳು ಎಲ್ಲ ಸ್ಮರಣೆ ಮಾಡ್ಕೊ ಬಂದಾಗ್ಲೇ ಅವ್ರು ಕಾಣೋದು. ಅಷ್ಟು ಸುಲಭವಾಗಿ ನೋಡ ಅಂತ ಸಿಗಲ್ಲ ಅವರು. ಕರುಣಾಮೂರ್ತಿ, ಕರುಣೆ ಸಾಗರನು ಕಮ್ಮಿನೇ ಅವ್ರನ್ನ ವರ್ಣನೆಯಲ್ಲಿ. ಅಂತ ಅದ್ಭುತವಾದ ಅವ್ರ ಹೆಸರೇ ರಾಮ. ಆ ರಾಮ ನಾಮನೇ ಸಾಕು ಜನಕ್ಕೆ ಅವರು ಪರಿಪಕ್ವವಾಗಿ ಒಂದು ಉತ್ತಮವಾದ ಮನಸ್ಸಿನಾಗಕ್ಕೆ. ಅಷ್ಟು ಮಾತ್ರ ಹೇಳ್ಬೋದು. ಅದನ್ನ ವಿಕ್ರಮಾದಿತ್ಯ ಅವ್ರ ಋಷಿಗಳಿಗೆ ವರ್ಣನೆ ಮಾಡ್ತಾ ಇದ್ರು. ಅವ್ರನ್ನು ತಲೆ ಬಾಗ್ತಾ ಎಲ್ಲ ನೋಡ್ತಾ ಇದ್ರು. ರಾಮ ಅವ್ರನ್ನು ವಿಗ್ರಹದಲ್ಲಿ ಒಳಗಡೆ ಸೇರ್ಕೊಂಡು ಅವರು ನೋಡ್ತಾ ಇದ್ರು. ಅದ್ಭುತವಾದ ದೃಶ್ಯ ನೋಡಿದೀನಿ ಅದನ್ನ ನನ್ನ ಜೀವನದಲ್ಲೇ ಅದ್ಭುತ ದೃಶ್ಯ. ಸೂಪರ್ ಸೂಪರ್. ಅದ್ರಿಂದ ಇದಕ್ಕಿಂತ ಜಾಸ್ತಿ ನಾನು ಏನು ಹೇಳಕ್ಕಾಗಲ್ಲ. ಅರ್ಥ ಮಾಡ್ಕೊಳ್ಳೋರು ಮಾತ್ರ ಇದನ್ನ ಅವರು ಮನ್ಸಾರೆ ಮನಗಂಡು ನೋಡ್ಬೇಕು ಅಷ್ಟೇ. ಖಂಡಿತ. ಅಂದ್ರೆ ಧ್ಯಾನ ಮಾರ್ಗದಲ್ಲಿ ಹೋಗುವವರು ಅಂದ್ರೆ ಈ ಅರಿಷಡ್ ವರ್ಗಗಳನ್ನೆಲ್ಲ ತ್ಯಜಿಸಿದವರು ಅಂದ್ರೆ ಈ ದೇವತೆಗಳಿಗೆ ಕನೆಕ್ಟ್ ಆಗ್ಬೋದು ಅಂತ ನೀವ್ ಹೇಳ್ತಿದ್ದೀರಿ. ಹೌದು ಹೌದು. ಓಕೆ ಓಕೆ. ಅದ್ಭುತ ದೃಶ್ಯ. ಅದನ್ನ ಜೀವನದಲ್ಲಿ ಮರೆಯಕ್ಕಾಗದಂತ ದೃಶ್ಯ. ಅವರ ಸಂಭಾಷಣೆ ಋಷಿಗಳು ವಿಕ್ರಮಾದಿತ್ಯ ಮತ್ತೆ ನಮ್ಮ ರಾಮ ಅವರ ದೃಶ್ಯ ನೋಡಿದ್ನೆಲ್ಲ ನನ್ನ ಪುಣ್ಯ, ನನ್ನ ಭಾಗ್ಯ ಅದು. ತುಂಬಾ ಚೆನ್ನಾಗಿ ಎಕ್ಸ್ಪ್ಲೇನ್ ಮಾಡಿದಿರಿ. ಇನ್ನು ಯಾವ್ದಾದ್ರು ಇದೆಯಾ ವಿಷಯಗಳಿದೆಯಾ? ವಿಷಯ ಅದೇ ಸತ್ಯಗುದ್ದು ಒಂದು ನಮ್ಮ ಚಾನೆಲ್ ಬಂದಿಲ್ಲ. ನೆಕ್ಸ್ಟ್ ವಿಡಿಯೋ ಮಾಡೋಣ. ಖಂಡಿತ ಖಂಡಿತ ಖಂಡಿತ. ನಮಸ್ತೆ. ನಮಸ್ತೆ ನಮಸ್ತೆ. ಥ್ಯಾಂಕ್ ಯು.